ಕನ್ನಡ ಜಾನಪದ ಪರಿಷತ್ ಚಿಕ್ಕಮಗಳೂರು ತಾಲೂಕು ಮಹಿಳಾ ಘಟಕದ ವತಿಯಿಂದ ವಿಶ್ವ ಬುಡಕಟ್ಟು ಜನಾಂಗದ ದಿನಾಚರಣೆ ಹಾಗೂ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಸಕರಾಯಪಟ್ಟಣ ಹಸ್ತಿನಾಪುರ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಎಂಎಸ್ ವಿಶಾಲಾಕ್ಷಮ್ಮ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಹಾಗೂ ಸಂತ ಸೇವಾಲಾಲ್ ಮಹಾರಾಜರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಬಳಿಕ ಮಾತನಾಡಿದ ಅವರು, ಇಂದು ನಮ್ಮ ತಾಲೂಕು ಕನ್ನಡ ಜಾನಪದ ಪರಿಷತ್ ವತಿಯಿಂದ ವಿಶ್ವ ಬುಡಕಟ್ಟು ಜನಾಂಗದ ದಿನಾಚರಣೆ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದ ಪ್ರಯುಕ್ತ ಹಸ್ತಿನಾಪುರ ಗ್ರಾಮಸ್ಥರಿಗೆ ರಂಗೋಲಿ ಮತ್ತು ಬಂಜಾರ ಕಸೂತಿ ಕಲೆ ಪ್ರದರ್ಶನವನ್ನು ಏರ್ಪಡಿಸಿದ್ದು, ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಚೈತ್ರದ ತಂಡ ಇದೆಯಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಯಾಕೆಂದ್ರೆ ಹೆಣ್ಮಕ್ಳು ಮನೆ ಬಿಟ್ಟು ಬರೋದೇ ಕಷ್ಟ. ಅಂಥದ್ರಲ್ಲಿ ಬಂದ್ಬಿಟ್ಟು ಇಂಥ ಒಂದು ಹಳ್ಳಿನಲ್ಲಿ ಇಂಥ ಜನನೆಲ್ಲ ಸಂಘಟನೆ ಮಾಡಿ ಎಲ್ಲರ ಜೊತೆ ಸೇರಿ ತಾವು ಒಬ್ರು ಅದರಲ್ಲಿ ಒಂದಾಗಿ ಅವ್ರ ಸಮಿತಿಯ ಎಲ್ಲ ಸದಸ್ಯರು ಹೆಣ್ಮಕ್ಳು ಒಂದಾಗಿ ಮಾಡಿದರೆ ಅಂದ್ರೆ ನಿಜವಾಗ್ಲೂ ಖುಷಿ ಪಡಬೇಕು. ಅವ್ರಿಗೆ ನಾನು ವೈಯಕ್ತಿಕವಾಗಿ ಇನ್ನೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾಲೂಕು ಕನ್ನಡ ಜಾನಪದ ಪರಿಷತ್ ಚಿಕ್ಕಮಗಳೂರು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಚೈತ್ರಾ ಎಸ್ ಗೌಡ ಅವರು ಮಾತನಾಡಿ, ಸಮುದಾಯದ ಬುಡಕಟ್ಟು ಜನಾಂಗದ ಮಧ್ಯೆ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಯಾವುದೇ ಕಾರ್ಯಕ್ರಮವು ಅರ್ಥಪೂರ್ಣವಾಗಿದ್ದರೆ ಮಾತ್ರವೇ ಕಾರ್ಯಕ್ರಮದ ಯಶಸ್ಸಿಗೆ ಸಾಧ್ಯ. ಇಂದು ಜಾನಪದ ಸಮುದಾಯ ನಮ್ಮ ಮೂಲವಾಗಿದೆ ಎಂದು ಹೇಳಿದರು. ವಿಶ್ವ ಬುಡಕಟ್ಟು ಜನಾಂಗದ ದಿನಾಚರಣೆ ಹಾಗೂ ಸಂಕ್ರಾಂತಿ ಸಂಭ್ರಮದ ಪ್ರಯುಕ್ತ ಹಸ್ತಿನಾಪುರ ಗ್ರಾಮಸ್ಥರಿಗೆ ರಂಗೋಲಿ ಮತ್ತು ಬಂಜಾರ ಕಸೂತಿ ಕಲೆ ಪ್ರದರ್ಶನ, ಸುಗ್ಗಿ ಕುಣಿತ, ಪೊಂಗಲ್ ತಯಾರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಸ್ಥಳೀಯರು ಈ ಎಲ್ಲ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಹುರುಪು ತುಂಬಿದರು. ಚೈತ್ರಕ್ಕ ನೀವು ಜಾಯ್ನ್ ಆಗಿ. ನಿಮ್ದು ಮಾಮೂಲಿ ಸ್ಟೆಪ್ ಹಾಕಿ. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ದೇವಿಕಾ, ಗಂಗಾಧರ ನಾಯ್ಕ, ರಾಮನಾಯ್ಕ, ಪ್ರಕಾಶ್ ನಾಯ್ಕ, ವೆಂಕಟೇಶ್ ನಾಯ್ಕ, ಆನಂದ್ ನಾಯ್ಕ,
ಪ್ರದೀಪ್ ನಾಯ್ಕ, ಶಕುಂತಲಾ ಪ್ರಕಾಶ್, ಆಶಾ ರಾಜು, ರೂಪಾ ಬಂಗಾರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತರಾದ ಶ್ರೀನಿವಾಸ್, ಬಿಸಲೆಹಳ್ಳಿ ಸೋಮಶೇಖರ್, ಸಚಿನ್ ಸಿಂಗ್ ರವರು ಉಪಸ್ಥಿತರಿದ್ದರು. ದೇವಿಕಾ ಟಿಎಂ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸೌಮ್ಯ ವಿಜಯಕುಮಾರ್ ಸ್ವಾಗತಿಸಿ ರೂಪಾ ಬಂಗಾರ್ ಅವರು ವಂದಿಸಿದರು.